ಹಾಯ್ ಎಲ್ರಿಗೂ ನಮಸ್ತೆ. ನೀವು ನೋಡ್ತಿದ್ದೀರಾ ಟೆಕ್ ಇನ್ ಡ್ರೈವಿಂಗ್ ಕನ್ನಡ. ನಾನು ನಿಮ್ಮ ಪ್ರಜ್ವಲ್ ನಾಯ್ಕ್. ಇವತ್ತಿನ ಸ್ಪೆಷಲ್ ಏನಂತಂದರೆ ನಮ್ಮ ಚಾನಲ್ ನೇಮ್ ಬಂದುಬಿಟ್ಟು ಚೇಂಜ್ ಆಗಿರುವಂಥದ್ದು. ಟೀಮ್ ಡ್ರೈವಿಂಗ್ ಲವರ್ಸ್ ಕನ್ನಡ ಇರೋದು ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿ ಟೆಕ್ ಇನ್ ಡ್ರೈವಿಂಗ್ ಕನ್ನಡ ಆಗಿದೆ. ಸೊ ನಮ್ಮ ಟೆಕ್ ಇನ್ ಡ್ರೈವಿಂಗ್ ಕನ್ನಡದ ಮೊದಲನೇ ವಿಡಿಯೋ ಏನಪ್ಪ ಅಂತಂದರೆ, ನೀವು 4x4 ಕಾರ್ನ ನೇಮನ್ನು ಕೇಳಿರ್ತೀರಾ, ಹಾಗೂ 6x4 ಟ್ರಕ್ನ ನೇಮನ್ನು ಸಹ ಕೇಳಿರ್ತೀರಾ. ಸೊ ಈ ಒಂದು ನೇಮ್ಗಳಲ್ಲಿ 4x4 ಮತ್ತು 6x4ಗಳಂತ ಯಾಕೆ ಇರುತ್ತೆ, ಹಾಗೂ 4x4 ಅಂತಂದರೆ ಏನು, ಇದು ಯಾವುದಕ್ಕೆ ಸಂಬಂಧಪಟ್ಟಿದ್ದು ಎನ್ನುವುದರ ಬಗ್ಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತಾ ಇದ್ದೀನಿ ಗೆಳೆಯರೆ. ಸೊ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಿದ್ದಲ್ಲಿ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಈ 4x4 ಮಾರ್ಕ್ಗಳನ್ನು ನಾವು ಸಾಮಾನ್ಯವಾಗಿ ತಾರ್ಗಳಂಥ ವೆಹಿಕಲ್ಗಳಲ್ಲಿ ನೋಡಬಹುದಾಗಿದೆ ಗೆಳೆಯರೆ, ಹಾಗೂ ದೊಡ್ಡ ದೊಡ್ಡ ಟ್ರಕ್ಗಳಲ್ಲಿ ಕಾಣಬಹುದಾಗಿದೆ. ಈ 4x4 ಅಂತಂದರೆ ಇದು ಎಕ್ಸೆಲ್ಗೆ ಸಂಬಂಧಪಟ್ಟಿದ್ದಾಗಿದೆ. ಎಕ್ಸೆಲ್ ಅಂತಂದರೆ ವೆಹಿಕಲ್ನ ಒಂದು ಟೈರ್ ಹಬ್ನಿಂದ ಇನ್ನೊಂದು ಟೈರ್ ಹಬ್ಗೆ ಕನೆಕ್ಷನ್ ನೀಡುವಂಥ ಒಂದು ಪಾರ್ಟ್ ಆಗಿದೆ. ಇದರ ಮಧ್ಯದಲ್ಲಿ ನಾವು ಡಿಫರೆನ್ಷಿಯಲ್ ಗೇರ್ ಬಾಕ್ಸನ್ನು ಕಾಣಬಹುದಾಗಿದೆ. ಸಾಮಾನ್ಯವಾಗಿ ಟ್ರಕ್ಗಳಲ್ಲಿ ಗೇರ್ ಬಾಕ್ಸನ್ನು ಕನೆಕ್ಷನ್ ಬಂದುಬಿಟ್ಟು ಹಿಂದಿನ ಒಂದು ಎಕ್ಸೆಲ್ಗೆ ಕನೆಕ್ಟ್ ಆಗಿರುತ್ತೆ. ಅಂದರೆ 10 ಟೈರ್ಗಳಿರುವ ಟ್ರಕ್ಗಳಿಗೆ ಈ ಗೇರ್ ಬಾಕ್ಸ್ನಿಂದ ಬಂದ ಜಾಯಿಂಟ್ ಕನೆಕ್ಷನ್ ಬಂದುಬಿಟ್ಟು ಒಂದೇ ಎಕ್ಸೆಲ್ಗೆ ಕನೆಕ್ಟ್ ಆಗಿದ್ದರೆ ಅಂತಹ ಟ್ರಕ್ಗಳನ್ನು 6x2 ಟ್ರಕ್ಗಳು ಎಂದು ಕರೆಯುತ್ತಾರೆ. ಸೊ ಹೇಗೆಂದರೆ 6x2ನಲ್ಲಿ 6 ಎಂದರೆ ಟೋಟಲ್ ಹಬ್ಗಳ ಸಂಖ್ಯೆಯಾಗಿದೆ. 10 ಟೈರ್ಗಳ ಟ್ರಕ್ ಬಂದು 6 ಹಬ್ಗಳನ್ನು ಹೊಂದಿರುವಂಥದ್ದು. ಹಾಗೂ 6x2ನಲ್ಲಿ 2 ಎಂದರೆ ಗೇರ್ ಬಾಕ್ಸ್ನ ಕನೆಕ್ಷನ್ ಎಷ್ಟು ಎಕ್ಸೆಲ್ಗಳಿಗೆ ಕನೆಕ್ಟ್ ಆಗಿದೆಯೋ ಆ ಎಕ್ಸೆಲ್ಗಳು ಹೊಂದಿರುವ ಹಬ್ನ ಸಂಖ್ಯೆಯಾಗಿದೆ. ಒಂದು ಎಕ್ಸೆಲ್ ಬಂದುಬಿಟ್ಟು 2 ಹಬ್ಗಳನ್ನು ಹೊಂದಿರುತ್ತದೆ, ಒಂದು ರೈಟ್ಗೆ ಮತ್ತು ಇನ್ನೊಂದು ಲೆಫ್ಟ್ಗಳಲ್ಲಿ. ಹಾಗೂ ಈ ಗೇರ್ ಬಾಕ್ಸ್ನ ಕನೆಕ್ಷನ್ ಹಿಂದಿನ 2 ಎಕ್ಸೆಲ್ಗೆ ಕನೆಕ್ಟ್ ಆಗಬೇಕೆಂದರೆ ಹಿಂದಿನ 2 ಎಕ್ಸೆಲ್ಗಳಲ್ಲಿ ಡಿಫರೆನ್ಷಿಯಲ್ ಗೇರ್ ಬಾಕ್ಸ್ ಇರಬೇಕಾಗುತ್ತೆ. ಈ ಡಿಫರೆನ್ಷಿಯಲ್ ಗೇರ್ ಬಾಕ್ಸ್ ಯಾಕೆ ಇರಬೇಕು ಅನ್ನೋದರ ಬಗ್ಗೆ ಸಹ ಡೀಟೇಲ್ ಆಗಿ ಒಂದು ವಿಡಿಯೋ ಮಾಡಿದ್ದೇನೆ, ಅದರ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ನೀಡಿರ್ತೇನೆ, ಹೋಗಿ ನೋಡ್ಬೋದು. ಸೊ ಹೀಗೆ 10 ಟೈರ್ ಟ್ರಕ್ 2 ಡಿಫರೆನ್ಷಿಯಲ್ ಗೇರ್ ಬಾಕ್ಸನ್ನು ಹೊಂದಿದ್ದರೆ ಅದು 4 ಹಬ್ಗಳಿಗೆ ಕನೆಕ್ಟ್ ಆಗಿರುತ್ತೆ. ಅಂತಹ ಟ್ರಕ್ಗಳನ್ನು 6x4 ಟ್ರಕ್ಗಳೆಂದು ಕರೆಯುತ್ತಾರೆ. ಹಾಗೆ ತಾರ್ಗಳಲ್ಲಿ ಸಹ 4x4ಗಳಂತ ಇರೋದನ್ನು ನೀವು ನೋಡಿರ್ತೀರಾ. ಇದರ ಗೇರ್ ಬಾಕ್ಸ್ನ ಕನೆಕ್ಷನ್ ಸಹ 2 ಜಾಯಿಂಟ್ನಿಂದ ಬಂದಿದ್ದು ಅದು ಹಿಂದಿನ ಮತ್ತು ಮುಂದಿನ 2 ಎಕ್ಸೆಲ್ಗಳಿಗೆ ಕನೆಕ್ಟ್ ಆಗಿರುತ್ತದೆ. ಹಾಗೂ ಇದರಲ್ಲಿ 4x4 ಸ್ವಿಚ್ ಸಹ ಇರುತ್ತೆ. ಅದರ ಅವಶ್ಯಕತೆ ಇದ್ದಾಗ ಮಾತ್ರ 4 ಟೈರ್ಗಳು ರೊಟೇಟ್ ಆಗುವ ರೀತಿ. ಇದು ಯಾವಾಗ ಯೂಸ್ ಆಗುತ್ತೆ ಅಂದರೆ, ಗಾಡಿಯ 2 ಟೈರ್ಗಳು ಕೆಸರಲ್ಲಿ ಅಥವಾ ಮಣ್ಣಿನಲ್ಲಿ ಸಿಕ್ಕಿ ಹಾಕಿಕೊಂಡಾಗ 4 ಟೈರ್ಗಳು ರೊಟೇಟ್ ಆಗುವ ಹಾಗೆ ಈ ಸ್ವಿಚ್ಚನ್ನು ಆನ್ ಮಾಡಿಕೊಂಡು ಈಸಿಯಾಗಿ ಗಾಡಿಯನ್ನು ಇಳಿಸಬಹುದಾಗಿದೆ. ಇದರಲ್ಲಿ 4x4 ಅಂತಂದರೆ ಇದು 2 ಎಕ್ಸೆಲ್ಗಳನ್ನು ಹೊಂದಿದ್ದು ಟೋಟಲ್ 4 ಹಬ್ಗಳನ್ನು ಹೊಂದಿರುತ್ತದೆ. ಹಾಗಾಗಿ ಟೋಟಲ್ ಹಬ್ಗಳ ಸಂಖ್ಯೆಯನ್ನು ಇಲ್ಲಿ ಮೊದಲಲ್ಲಿ ಮೆನ್ಷನ್ ಆಗಿದೆ. ಹಾಗೂ ಗೇರ್ ಬಾಕ್ಸ್ನ ಕನೆಕ್ಷನ್ ಬಂದುಬಿಟ್ಟು 4 ಹಬ್ಗಳಿಗೂ ಸಹ ಇರೋದ್ರಿಂದ ಈ ಒಂದು ಗೇರ್ ಬಾಕ್ಸ್ ಕನೆಕ್ಟಿವಿಟಿ ಹಬ್ ನಂಬರ್ಸನ್ನು ಕೊನೆಯ 4 ಆಗಿ ಮೆನ್ಷನ್ ಮಾಡಲಾಗುತ್ತದೆ. ಸೊ ಈ ಒಂದು ಸ್ಕ್ರಿಪ್ಟ್ ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ ಗೆಳೆಯರೆ. ಸೊ ಇಷ್ಟೇ ಇವತ್ತಿನ ಒಂದು ವಿಡಿಯೋ. ಈ ಒಂದು ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟವಾಗಿದ್ದಲ್ಲಿ ಈಗಲೇ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.